ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿಜಯ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಎಷ್ಟು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ, ಯಾವ ಜಿಲ್ಲೆಗೆ ಎಷ್ಟು ಅರ್ಜಿ, ಒಂದು ಹುದ್ದೆಗೆ ಯಾವ ರೀತಿಯ ಒಂದು ಸ್ಪರ್ಧೆ ಇರುತ್ತೆ ಎನ್ನುವುದರ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 3,991 ಹುದ್ದೆಗಳಿಗೆ ಬರೋಬ್ಬರಿ 3,68,858 ಅರ್ಜಿಗಳು ಸಲ್ಲಿಕೆಯಾಗಿವೆ. ಹಾಗಾದರೆ ಒಂದು ಹುದ್ದೆಗೆ ಎಷ್ಟು ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ, ಈ ಸ್ಪರ್ಧೆ ಎಷ್ಟಿದೆ, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಈಗ ಜಿಲ್ಲಾವಾರು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈಗ ನಾವು ಜಿಲ್ಲಾವಾರು ಅರ್ಜಿ ಸಲ್ಲಿಸಿದವರೆಷ್ಟು, ಅದರಲ್ಲಿ ಲಭ್ಯವಿರುವ ಹುದ್ದೆಗಳೆಷ್ಟು, ಒಂದು ಹುದ್ದೆಗೆ ಎಷ್ಟು ಜನರ ಸ್ಪರ್ಧೆ ಇದೆ ಎನ್ನುವುದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬೆಂಗಳೂರು. ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 6,434 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ 25 ಹುದ್ದೆಗಳು ಖಾಲಿ ಇದ್ದಾವೆ ಈ ಒಂದು ಬೆಂಗಳೂರು ಜಿಲ್ಲೆಯಲ್ಲಿ. ಈ ಒಂದು ಬೆಂಗಳೂರು ಜಿಲ್ಲೆಯಲ್ಲಿ ಈ ಒಂದು 6,434 ಅರ್ಜಿಗಳಿಗೆ 25 ಹುದ್ದೆಗಳಿಗೆ ಎಷ್ಟು ಜನರ ಸ್ಪರ್ಧೆ ಇರುತ್ತೆ? ಒಂದು ಹುದ್ದೆಗೆ 257 ಜನರ ಸ್ಪರ್ಧೆಯನ್ನು ಇರುತ್ತೆ ಅಂತೇಳಿ ಹೇಳಬಹುದು. ಈಗ ಮುಂದಿನ ಜಿಲ್ಲೆ, ಎರಡನೇದಾಗಿ ಹುಬ್ಬಳ್ಳಿ ಧಾರವಾಡ. ಇಲ್ಲಿರ್ತಕ್ಕಂಥ ಲಭ್ಯವಿರುವ ಹುದ್ದೆಗಳು 75 ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು 75 ಹುದ್ದೆಗಳಿಗೆ ಒಟ್ಟು 15,929 ಸ್ಪರ್ಧಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಒಂದು ಹುದ್ದೆಗೆ ಕನಿಷ್ಠ ಏನಿಲ್ಲ ಅಂದರೂ 212 ಜನ ಒಂದು ಸ್ಪರ್ಧೆ ಏರ್ಪಡುತ್ತದೆ. ಇಲ್ಲಿ ಒಂದು ಹುದ್ದೆಗೆ 212 ಜನರ ಒಂದು ಸ್ಪರ್ಧೆ ಇರುತ್ತೆ. ಮುಂದಿನ ಜಿಲ್ಲೆ ಬಳ್ಳಾರಿ. ಈ ಒಂದು ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 10. ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 1,908. ಹಾಗಾದರೆ ಇಲ್ಲಿ ಒಂದು ಹುದ್ದೆಗೆ ಎಷ್ಟು ಸ್ಪರ್ಧೆ ಇದೆ ಅಂದರೆ 191 ಜನರ ಒಂದು ಸ್ಪರ್ಧೆ ಇದೆ. ಇದು ಒಂದು ಹುದ್ದೆಗೆ. ಮುಂದಿನ ಜಿಲ್ಲೆ ರಾಯಚೂರು. ಇಲ್ಲಿ ಲಭ್ಯವಿರುವ ಹುದ್ದೆಗಳು 20. ಅರ್ಜಿ ಸಲ್ಲಿಸಿದವರ ಸಂಖ್ಯೆ 3,763 ಜನ. ಅಂದರೆ ಇಲ್ಲಿ ಒಂದು ಹುದ್ದೆಗೆ ಯಾವ ರೀತಿಯ ಕಾಂಪಿಟೇಷನ್ ಇದೆ ಅಂದರೆ 188 ಜನರು ಒಂದು ಹುದ್ದೆಗೆ ಕಾಂಪಿಟೇಷನ್ ಇದೆ. ಹಾಗಾಗಿ ಇಲ್ಲಿ ತುಂಬಾ ಒಂದು ಕಾಂಪಿಟೇಷನ್ ಇದೆ ಅಂತ ಹೇಳಬಹುದು. ಈಗ ಮುಂದಿನ ಜಿಲ್ಲೆ, 5ನೇದು ಶಿವಮೊಗ್ಗ. ಇಲ್ಲಿರುವ ಖಾಲಿ ಹುದ್ದೆಗಳ ಸಂಖ್ಯೆ 100 ಖಾಲಿ ಹುದ್ದೆಗಳದಾವ. ಇದಕ್ಕೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 15,237 ಜನ ಈಗಾಗಲೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಒಂದು ಹುದ್ದೆಗೆ ಇಲ್ಲಿರುವಂಥ ಕಾಂಪಿಟೇಷನ್ ಅಂದರೆ ಒಂದು ಹುದ್ದೆಗೆ
ಇರ್ತಕ್ಕಂಥ ಕಾಂಪಿಟೇಷನ್ ಎಷ್ಟಂದರೆ 152 ಜನ ಒಂದು ಹುದ್ದೆಗೆ ಇರ್ತಕ್ಕಂಥ ಕಾಂಪಿಟೇಷನ್. ಮುಂದಿನ ಜಿಲ್ಲೆ ಕೊಡಗು. ಇಲ್ಲಿರ್ತಕ್ಕಂಥ ಲಭ್ಯವಾದ ಹುದ್ದೆಗಳು ಎಷ್ಟಿದಾವೆ ಅಂದರೆ 75. ಅರ್ಜಿ ಸಲ್ಲಿಸಿದವರು 9763 ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಒಂದು ಹುದ್ದೆಗೆ ಇರತಕ್ಕಂಥ ಕಾಂಪಿಟೇಷನ್ ಎಷ್ಟಂದರೆ 130 ಜನ ಇಲ್ಲಿ ಒಂದು ಹುದ್ದೆಗೆ ಒಂದು ಕಾಂಪಿಟೇಷನ್ ಇದೆ ಅಂತ ಹೇಳಬಹುದು. ಮುಂದಿನ ಜಿಲ್ಲೆ ಗದಗ. ಈ ಒಂದು ಗದಗ ಜಿಲ್ಲೆಯಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳು 35. ಈ ಒಂದು 35 ಹುದ್ದೆಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 4402 ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಇಲ್ಲಿ ಒಂದು ಹುದ್ದೆಗೆ ಇರತಕ್ಕಂಥ ಕಾಂಪಿಟೇಷನ್ ಎಷ್ಟಂದರೆ 126. 101 ಹುದ್ದೆಗೆ ಇರತಕ್ಕಂಥ ಒಂದು ಕಾಂಪಿಟೇಷನ್ ಅಂತೇಳಿ, ಸ್ಪರ್ಧೆ ಅಂತೇಳಿ ಹೇಳಬಹುದು. ಈಗ ಮುಂದಿನ ಜಿಲ್ಲೆ ದಾವಣಗೆರೆ. ಇಲ್ಲಿ ಲಭ್ಯವಿರುವ ಹುದ್ದೆಗಳು 25. ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 2959 ಜನ. ಈ ಒಂದು 2059 ಜನ ಇಲ್ಲಿ ಒಂದು ಹುದ್ದೆಗೆ ಇರತಕ್ಕಂಥ ಕಾಂಪಿಟೇಷನ್ನ 118 ಜನ ಒಂದು ಹುದ್ದೆಗೆ ಇರತಕ್ಕಂಥ ಕಾಂಪಿಟೇಷನ್ನ. ಈಗ ಮುಂದಿನ ಜಿಲ್ಲೆ ಮೈಸೂರು ಸಿಟಿ. ಇಲ್ಲಿರುವ ಖಾಲಿ ಹುದ್ದೆಗಳ ಸಂಖ್ಯೆ 75. ಇಲ್ಲಿ ಒಂದು ಹುದ್ದೆಗೆ ಇಲ್ಲಿ ಒಟ್ಟು ಎಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಅಂದರೆ 8778 ಜನ ಈ ಒಂದು 75 ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಇಲ್ಲಿರ್ತಕ್ಕಂಥ ಒಂದು ಹುದ್ದೆಗೆ ಎಷ್ಟು ಜನರ ಕಾಂಪಿಟೇಷನ್ ಇದೆ ಅಂದರೆ 117 ಜನರ ಒಂದು ಕಾಂಪಿಟೇಷನ್ ಇದೆ ಅಂತ ಹೇಳಬಹುದು. ಈಗ ಮುಂದಿನ ಜಿಲ್ಲೆ ಉಡುಪಿ. ಈ ಒಂದು ಜಿಲ್ಲೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 100. ಇಲ್ಲಿ ಖಾಲಿ ಇರುವ 100 ಹುದ್ದೆಗಳಿಗೆ ಎಷ್ಟು ಅರ್ಜಿಗಳ ಸಲ್ಲಿಕೆ ಆಗಿದ್ದಾವೆ ಅಂದರೆ 11182 ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ. ಇಲ್ಲಿ ಒಂದು ಹುದ್ದೆಗೆ ಯಾವ ರೀತಿಯ ಸ್ಪರ್ಧೆ ಇದೆ ಅಂದರೆ ಒಂದು ಹುದ್ದೆಗೆ 112 ಜನರ ಒಂದು ಸ್ಪರ್ಧೆ ಇದೆ ಅಂತೇಳಿ ಹೇಳಬಹುದು. ಒಂದು ಹುದ್ದೆಗೆ 112 ಜನರ ಒಂದು ಸ್ಪರ್ಧೆ ಇದೆ ಅಂತ ಹೇಳಬಹುದು. ಮುಂದಿನ ಜಿಲ್ಲೆ ತುಮಕೂರು. ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 50. ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 50. ಅರ್ಜಿ ಸಲ್ಲಿಸಿದವರ ಸಂಖ್ಯೆ 5453 ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಒಂದು ಹುದ್ದೆಗೆ ಇರ್ತಕ್ಕಂಥ ಸ್ಪರ್ಧೆ ಎಷ್ಟಂದರೆ 109 ಜನ ಸ್ಪರ್ಧಿಗಳಿದ್ದಾರೆ ಅಂತೇಳಿ ಹೇಳಬಹುದು. ಈಗ ಮುಂದಿನ ಜಿಲ್ಲೆ ಚಿತ್ರದುರ್ಗ. ಇಲ್ಲಿರುವ ಖಾಲಿ ಹುದ್ದೆಗಳ ಸಂಖ್ಯೆ 75. ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಚಿತ್ರದುರ್ಗದಲ್ಲಿ 8090 ಜನರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಒಂದು ಹುದ್ದೆಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂದರೆ ಚಿತ್ರದುರ್ಗದಲ್ಲಿ 108 ಜನರ ಒಂದು ಕಾಂಪಿಟೇಷನ್ ಇದೆ. ಎಷ್ಟಕ್ಕೆ ಒಂದು ಹುದ್ದೆಗೆ ಇರ್ತಕ್ಕಂಥ, ಅದು ಇಲ್ಲಿ ಕ್ಯಾಟಗರಿ ರಿಸರ್ವೇಷನ್ನು ಇದೆಲ್ಲ ಹೋಗಿ ಇದೆಲ್ಲನ ಹಿಡಿದು ಕಾಂಪಿಟೇಷನ್ ಇರ್ತಕ್ಕಂಥದ್ದು. ಇದನ್ನು ಬಿಟ್ಟು ಇನ್ನು ರಿಸರ್ವೇಷನ್ ವೈಸ್ ಡಿವೈಡ್ ಮಾಡಿದಾಗ ಎಷ್ಟು ಹುದ್ದೆಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ
ಅದರ ಕೂಲಂಕಷವಾಗಿ ಒಂದು ನೋಟಿಫಿಕೇಷನ್ ತೊಗೊಂಡು ನೋಡಿರಿ. ಮುಂದಿನ ಜಿಲ್ಲೆ 13. ಮುಂದಿನ ಜಿಲ್ಲೆ ಮಂಗಳೂರು ಸಿಟಿ. ಮಂಗಳೂರು ಸಿಟಿ ಇಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳ ಸಂಖ್ಯೆ 125 ಖಾಲಿ ಹುದ್ದೆಗಳಿದ್ದಾವೆ. ಈ ಒಂದು 125 ಖಾಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆಯಾಗಿದ್ದು 13,356 ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಒಂದು ಹುದ್ದೆಗೆ ಇರ್ತಕ್ಕಂಥ ಸ್ಪರ್ಧೆ ಎಷ್ಟಂದರೆ 107 ಜನರ ಮಧ್ಯೆ ಒಂದು ಹುದ್ದೆಗೆ ಪೈಪೋಟಿ ಇದೆ ಅಂತೇಳಿ ಹೇಳಬಹುದು. ಈಗ ಮುಂದಿನ ಜಿಲ್ಲೆ ಬೆಂಗಳೂರು ಸಿಟಿ. ಬೆಂಗಳೂರು ಸಿಟಿ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳ ಎಷ್ಟದಾವ ಅಂದ್ರೆ ಬೆಂಗಳೂರು ಸಿಟಿಯಲ್ಲಿ 2015 ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ಅರ್ಜಿ ಸಲ್ಲಿಕೆಯಾಗಿದ್ದು 21,237 ಒಂದು ಅರ್ಜಿಗಳು ಸಲ್ಲಿಕೆಯಾಗಿದ್ದಾವೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಒಂದು ಹುದ್ದೆಗೆ ಇರ್ತಕ್ಕಂಥ ಒಂದು ಕಾಂಪಿಟೇಷನ್ ಎಷ್ಟಂದರೆ 105 ಒಂದು ಹುದ್ದೆಗೆ ಇರ್ತಕ್ಕಂಥ ಕಾಂಪಿಟೇಷನ್ ಅಂತೇಳಿ ಹೇಳಬಹುದು. ಈಗ ಮುಂದಿನ ಜಿಲ್ಲೆ ಹಾಸನ ಜಿಲ್ಲೆ. ಹಾಸನ ಜಿಲ್ಲೆ ಇಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳ ಸಂಖ್ಯೆ 40. ಅರ್ಜಿ ಸಲ್ಲಿಸಿದವರು 4,110 ಜನರು ಇಲ್ಲಿಯವರೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈಗ ಒಂದು ಹುದ್ದೆಗೆ ಇರತಕ್ಕಂಥ ಒಟ್ಟು ಕಾಂಪಿಟೇಷನ್ ಎಷ್ಟಂದರೆ ಹಾಸನ ಜಿಲ್ಲೆಯಲ್ಲಿ 103 ಈ ಒಂದು ಹುದ್ದೆಗೆ ಇರ್ತಕ್ಕಂಥ 103 ಜನರ ಒಂದು ಕಾಂಪಿಟೇಷನ್ ಇದೆ ಅಂತೇಳಿ ಹೇಳಬಹುದು. ಮುಂದಿನ ಜಿಲ್ಲೆ ಮಂಡ್ಯ. ಇಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳು 100. ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಸುಮಾರು 10,131 ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಒಂದು ಹುದ್ದೆಗಿರ್ತಕ್ಕಂಥ ಕಾಂಪಿಟೇಷನ್ನು 101 ಒಂದು ಹುದ್ದೆಗಿರ್ತಕ್ಕಂಥ ಕಾಂಪಿಟೇಷನ್ ಅಂತೇಳಿ ಹೇಳಬಹುದು. ಈಗ ಮುಂದಿನ ಜಿಲ್ಲೆ ರೈಲ್ವೇಸ್ ಯೂನಿಟಿ ಬೆಂಗಳೂರು. ರೈಲ್ವೇಸ್ ಯೂನಿಟ್ ಬೆಂಗಳೂರು ಇಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳು 25 ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು 25 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 2,496. ಒಂದು ಹುದ್ದೆಗೆ ಇರತಕ್ಕಂಥ ಒಂದು ಹುದ್ದೆಗೆ ಬರೋಬ್ಬರಿ 100 ಜನರ ಒಂದು ಕಾಂಪಿಟೇಷನ್ ಇದೆ. ಮುಂದಿನ ಜಿಲ್ಲೆ ಕೋಲಾರ. ಈ ಒಂದು ಜಿಲ್ಲೆಯಲ್ಲಿ ಲಭ್ಯವಿರುವ ಖಾಲಿ ಹುದ್ದೆಗಳು ಎಷ್ಟದಾವಂದ್ರೆ 50. ಈ 50 ಹುದ್ದೆಗಳಿಗೆ ಸುಮಾರು ಎಷ್ಟು ಅರ್ಜಿಗಳು ಬಂದಿದ್ದಾವಂದರೆ 4,644 ಅರ್ಜಿಗಳು ಬಿದ್ದಿದ್ದಾವೆ. ಈ ಒಂದು 50 ಹುದ್ದೆಗಳಿಗೆ ಕಾಂಪಿಟೇಷನ್ ಎಷ್ಟದ ಒಂದು ಹುದ್ದೆಗೆ ಅಂದ್ರೆ ಒಂದು ಹುದ್ದೆಗೆ 93 ಜನರ ಒಂದು ಕಾಂಪಿಟೇಷನ್ ಇದೆ ಅಂತೇಳಿ ಹೇಳಬಹುದು. ಮುಂದಿನ ಜಿಲ್ಲೆ ಹಾವೇರಿ. ಇಲ್ಲಿರ್ತಕ್ಕಂಥ ಒಟ್ಟು ಹುದ್ದೆಗಳು 50. ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 4,265 ಜನರು ಇಲ್ಲಿ
ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಒಂದು ಹುದ್ದೆಗೆ ಇರತಕ್ಕಂಥ ಕಾಂಪಿಟೇಷನ್ನು 85. ಈಗ ಮುಂದಿನ ಜಿಲ್ಲೆ ಚಾಮರಾಜನಗರ. ಇಲ್ಲಿ ಲಭ್ಯವಿರುವ ಹುದ್ದೆಗಳ ಸಂಖ್ಯೆ 50. ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 4022 ಜನ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಒಂದು ಹುದ್ದೆಗೆ ಇರ್ತಕ್ಕಂಥ ಸರಾಸರಿ ಕಾಂಪಿಟೇಷನ್ ಎಷ್ಟದ ಅಂದ್ರೆ 80. ಒಂದು ಹುದ್ದೆಗೆ ಇರ್ತಕ್ಕಂಥ ಕಾಂಪಿಟೇಷನ್ ಅಂತೇಳಿ ಹೇಳಬಹುದು. ಈಗ ಮುಂದಿನ ಜಿಲ್ಲೆ ಮೈಸೂರು ಜಿಲ್ಲೆ. ಇಲ್ಲಿ ಇರ್ತಕ್ಕಂಥ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ 60. ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಮೈಸೂರು ಜಿಲ್ಲೆಯಲ್ಲಿ 4669 ಜನರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಒಂದು ಹುದ್ದೆಗೆ ಇರತಕ್ಕಂಥ ಕಾಂಪಿಟೇಷನ್ ಎಷ್ಟದ ಅಂದ್ರೆ 78. ಒಂದು ಹುದ್ದೆಗೆ 78 ಜನರ ಒಂದು ಕಾಂಪಿಟೇಷನ್ ಇದೆ ಅಂತೇಳಿ ಹೇಳಬಹುದು. ಮುಂದಿನ ಜಿಲ್ಲೆ ಚಿಕ್ಕಮಗಳೂರು. ಇಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳ ಸಂಖ್ಯೆ ಚಿಕ್ಕಮಗಳೂರಲ್ಲಿ 50 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಸುಮಾರು 3649 ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಒಂದು ಹುದ್ದೆಗಿರ್ತಕ್ಕಂಥ ಕಾಂಪಿಟೇಷನ್ ಎಷ್ಟದ ಅಂದ್ರೆ 73 ಜನರ ಒಂದು ಕಾಂಪಿಟೇಷನ್ ಇದೆ ಅಂತೇಳಿ ಹೇಳಬಹುದು. ಒಂದು ಹುದ್ದೆಗಿರ್ತಕ್ಕಂಥ ಕಾಂಪಿಟೇಷನ್. ಈಗ ಮುಂದಿನ ಜಿಲ್ಲೆ ಉತ್ತರ ಕನ್ನಡ. ಇಲ್ಲಿ ಲಭ್ಯವಿರುವ ಹುದ್ದೆಗಳು ಉತ್ತರ ಕನ್ನಡದಲ್ಲಿ 60 ಹುದ್ದೆಗಳು ಲಭ್ಯವಿದ್ದಾವೆ. ಅರ್ಜಿ ಸಲ್ಲಿಸಿದವರು ಸಂಖ್ಯೆ 4187 ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾದರೆ ಒಂದು ಹುದ್ದೆಗಿರ್ತಕ್ಕಂಥ ಕಾಂಪಿಟೇಷನ್ ಎಷ್ಟದ ಅಂದ್ರೆ 70 ಜನರ ಒಂದು ಕಾಂಪಿಟೇಷನ್ ಇದೆ ಅಂತೇಳಿ ಹೇಳಬಹುದು. ಈಗ ಮುಂದಿನ ಜಿಲ್ಲೆ ಚಿಕ್ಕಬಳ್ಳಾಪುರ. ಇಲ್ಲಿ ಲಭ್ಯವಿರುವ ಹುದ್ದೆಗಳ ಸಂಖ್ಯೆ 50. ಅರ್ಜಿ ಸಲ್ಲಿಸಿದವರು 3371 ಜನರು. ಹಾಗಾದರೆ ಒಂದು ಹುದ್ದೆಗಿರ್ತಕ್ಕಂಥ ಕಾಂಪಿಟೇಷನ್ನು 67. ಒಂದು ಹುದ್ದೆಗಿರ್ತಕ್ಕಂಥ ಕಾಂಪಿಟೇಷನ್ನು 67 ಜನರ ಒಂದು ಕಾಂಪಿಟೇಷನ್ ಇದೆ ಅಂತ ಹೇಳಬಹುದು. ಮುಂದಿನದಾಗಿ ದಕ್ಷಿಣ ಕನ್ನಡ. ಇಲ್ಲಿ ಲಭ್ಯವಿರ್ತಕ್ಕಂಥ ಹುದ್ದೆಗಳು ಸುಮಾರು 70 ಹುದ್ದೆಗಳು ಖಾಲಿ ಇದ್ದಾವೆ. ಈ ಒಂದು 70 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ 4003. ಹಾಗಾದರೆ ಈ ಒಂದು 4003 ಅರ್ಜಿಗಳ ಸಲ್ಲಿಕೆಯಾಗಿದ್ದಾವೆ 70 ಹುದ್ದೆಗಳಿಗೆ. ಅಂದರೆ ಒಂದು ಹುದ್ದೆಗೆ ಕಾಂಪಿಟೇಷನ್ ಇರೋದು 57 ಜನರ ಒಂದು ಕಾಂಪಿಟೇಷನ್ ಇದೆ. ಒಂದು ಹುದ್ದೆಗೆ 57 ಜನರ ಕಾಂಪಿಟೇಷನ್ ಇದೆ ಅಂತೇಳಿ ಹೇಳಬಹುದು. ಇದಿಷ್ಟು HKಗೆ ಸಂಬಂಧಪಟ್ಟಂತೆ ಅಂದರೆ ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇನ್ನು ಕೆಲವೇ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹುದ್ದೆಗಳ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಯಬಯಸುತ್ತೇನೆ. ಹಾಗಾಗಿ ಇಲ್ಲಿ ಇದು ನಿರ್ದಿಷ್ಟವಾದ ಮಾಹಿತಿ ಇದೆ. ಯಾವುದೇ ರೀತಿ ಇದರಲ್ಲಿ ತಪ್ಪು ಇಲ್ಲ, ತಪ್ಪು ತಡೆಗಳಿಲ್ಲ. ಯಾಕಂದರೆ ಇದು ಮಾಹಿತಿ ಹಕ್ಕಿನಡಿ ಕೇಳಿದಂಥ ಒಂದು ಮಾಹಿತಿ ನೀಡಿರುವ ಒಂದು ಸ್ಪಷ್ಟವಾದ ಮಾಹಿತಿ ಇದೆ. ಹಾಗಾಗಿ ತಡ ಮಾಡದೆ ಎಲ್ಲ ಸ್ಪರ್ಧಾರ್ಥಿಗಳು
ತಮ್ಮ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿ ತಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿ ಆಗಲಿ ಎಂದು ಹಾರೈಸುತ್ತೇನೆ.